Hi friends, complete MS Word tutorials. ಪ್ರೀವಿಯಸ್ ವಿಡಿಯೋದಲ್ಲಿ ಟೇಬಲ್ ಗ್ರೂಪ್ ಬಗ್ಗೆ ತಿಳ್ಕೊಂಡಿದ್ದೀವಿ ಅಂಡ್ ಇವತ್ತಿನ ವಿಡಿಯೋದಲ್ಲಿ ನಾವು ಪಿಕ್ಚರ್ಸ್ ಮತ್ತೆ ಕ್ಲಿಪ್ ಆರ್ಟ್ ಕಮಾಂಡ್ಸ್ ಇನ್ಸರ್ಟ್ ಮೆನು ಹೇಗಿರುತ್ತೆ ಚೆಕ್ ಮಾಡೋಣ. ಇನ್ಸರ್ಟ್ ಮೆನು ಒಳಗಡೆ ಪಿಕ್ಚರ್ಸ್ ಮತ್ತೆ ಕ್ಲಿಪ್ ಆರ್ಟ್ ಆಪ್ಷನ್ಸ್ ಇದೆ ಅಂಡ್ ಪಿಕ್ಚರ್ಸ್ ನೀವು ಔಟ್ಸೈಡ್ ಡ್ರೈವ್ ಇಂದ ಇಮೇಜಸ್ ನ MS ವರ್ಡ್ ಅಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು. ಕ್ಲಿಪ್ ಆರ್ಟ್ ರೆಡಿಮೇಡ್ ಪ್ರೀ ಡಿಫೈನ್ಡ್ ಇಮೇಜಸ್ ಆರ್ ದೇರ್ ಇನ್ ದಿ MS ವರ್ಡ್ ಪ್ರೀ ಡಿಫೈನ್ಡ್ ಇಮೇಜಸ್ ಇದೆ ಅಂಡ್ ಆ ಇಮೇಜಸ್ ನೀವು MS ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ಇನ್ಸರ್ಟ್ ಮಾಡ್ಬೇಕಂದ್ರೆ ನೀವು ಕ್ಲಿಪ್ ಆರ್ಟ್ಸ್ ನ ಯೂಸ್ ಮಾಡಬಹುದು ಅಂಡ್ ಬೋತ್ ಆರ್ ರಿಲೇಟೆಡ್ ಟು ಇಮೇಜಸ್ ಅಂತ ಹೇಳ್ಬೋದು. ಆಗ ನಾನು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡ್ರೈವ್ ಇಂದ ಒಂದು ಇಮೇಜ್ ತಗೊಳ್ತೀನಿ ಅಂಡ್ ಇಮೇಜ್ ಇನ್ಸರ್ಟ್ ಮಾಡ್ತೀನಿ. ಸೊ ಒಂದ್ಸಲ ಇಮೇಜ್ ಇನ್ಸರ್ಟ್ ಮಾಡಿದ ತಕ್ಷಣ ಇಮೇಜ್ ಗೆ ಸಂಬಂಧಪಡುವಂತ ಒಂದು ಟೂಲ್ ಆಕ್ಟಿವೇಟ್ ಆಗುತ್ತೆ, ದಟ್ ಇಸ್ ಪಿಕ್ಚರ್ ಟೂಲ್ಸ್ ಅಂತ ಕರಿತೀವಿ. ಅಂಡ್ ಆ ಪಿಕ್ಚರ್ ಟೂಲ್ಸ್ ಯಾವ್ದಪ್ಪ ಅಂದ್ರೆ ಫಾರ್ಮ್ಯಾಟ್ ಟೂಲ್. ಸೊ ಈ ಫಾರ್ಮ್ಯಾಟ್ ಮೆನು ಅಂತ ಹೇಳ್ಬೋದು. ಇದರಲ್ಲಿ ಇಮೇಜ್ ಗೆ ಸಂಬಂಧಪಡುವಂತ ಹಲವಾರು ಚೇಂಜಸ್ ನ ಅಪ್ಲೈ ಮಾಡಬಹುದು. ಈಗ ನೋಡಿ, ಇದರಲ್ಲಿ ನಿಮ್ಗೆ ಬ್ಯಾಕ್ ಗ್ರೌಂಡ್ ಚೇಂಜಸ್, ರಿಮೂವ್ ಬ್ಯಾಕ್ ಗ್ರೌಂಡ್ ಅಂತ ಆಪ್ಷನ್ಸ್ ಬರುತ್ತೆ. ಈ ರೀತಿ ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್ಸ್ ನ ರಿಮೂವ್ ಮಾಡಬಹುದು. ಬೇಡಪ್ಪ ಅಂದ್ರೆ ಕೀಪ್ ಚೇಂಜಸ್, ಇಲ್ಲ ಚೇಂಜಸ್ ಬೇಡಪ್ಪ ಅಂದ್ರೆ ಡಿಸ್ಕಾರ್ಡ್ ಆಲ್ ಚೇಂಜಸ್ ಅಂತ ಹೇಳ್ಬೋದು. ಅಂಡ್ ಇದರಲ್ಲಿ ಕರೆಕ್ಷನ್ ಗೋಸ್ಕರ ನೋಡಿ, ಇಮೇಜ್ ಅಲ್ಲಿ ಡಿಫ್ರೆಂಟ್ ಇಮೇಜಸ್ ಆಗಿ ಅಪ್ಲೈ ಮಾಡೋದು. ಈ ರೀತಿ ಬ್ರೈಟ್ನೆಸ್ ಆಗಲಿ, ಕಾಂಟ್ರಾಸ್ಟ್ ಆಗಲಿ, ಬ್ರೈಟ್ನೆಸ್ ಮತ್ತೆ ಕಾಂಟ್ರಾಸ್ಟ್ ಅಲ್ಲಿ ಚೇಂಜಸ್ ಮಾಡ್ಬೇಕಂದ್ರೆ ಈ ರೀತಿ ಬ್ರೈಟ್ನೆಸ್ ಕಾಂಟ್ರಾಸ್ಟ್ ಅಲ್ಲಿ ಚೇಂಜಸ್ ಮಾಡಬಹುದು. ಕಲರ್ ಅಂತ ಬಂದಾಗ ಯೂಶುವಲಿ ಯಾವ ಇಮೇಜ್ ಇದೆ ಕಲರ್, ಆ ಕಲರ್ ಚೇಂಜ್ ಮಾಡಬೇಕು. ಇಮೇಜ್ ಕಲರ್ ಚೇಂಜ್ ಮಾಡ್ಬೇಕಂದ್ರೆ ಯು ಕ್ಯಾನ್ ಗೋ ಫಾರ್ ರೀಕಲರ್ ಆಪ್ಷನ್ ಆರ್ ಕಲರ್ ಆಪ್ಷನ್ ಅಂಡ್ ಇಮೇಜ್ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಈಗ ನೋಡಿ, ಇದು ಬ್ಲಾಕ್ ಅಂಡ್ ವೈಟ್ ತರ ಇದೆ. ಎಸ್. ಆಮೇಲೆ ಆರ್ಟಿಸ್ಟಿಕ್ ಇಫೆಕ್ಟ್ಸ್ ನ ಅಪ್ಲೈ ಮಾಡ್ಬೇಕಂದ್ರೆ ಇಮೇಜ್ ಅಲ್ಲಿ ಆರ್ಟಿಸ್ಟಿಕ್ ಇಫೆಕ್ಟ್ಸ್ ನ ಅಪ್ಲೈ ಮಾಡಬಹುದು. ನೋಡಿ, ಇಲ್ಲಿ ಈ ರೀತಿ ಇಮೇಜ್ ಆರ್ಟಿಸ್ಟಿಕ್ ಇಫೆಕ್ಟ್ಸ್ ನ ಅಪ್ಲೈ ಮಾಡಬಹುದು. ಇದೊಂಥರ ಇದೆ, ಲೈಕ್ ಪೇಂಟ್. ವಿ ಹ್ಯಾವ್ ದೀಸ್ ಡಿಫ್ರೆಂಟ್ ಆರ್ಟಿಸ್ಟಿಕ್ ಇಫೆಕ್ಟ್ಸ್ ಅಂತ ಹೇಳ್ಬೋದು. ಅಂಡ್ ಕಾಂಪ್ರೆಸ್ ಪಿಕ್ಚರ್ ಅಂದ್ರೆ ಇಮೇಜ್ ಸೈಜ್ ಕೆಪಾಸಿಟಿ ವೈಸ್ ಕಡಿಮೆ ಆಗುತ್ತೆ, ದಟ್ ಇಸ್ ದಟ್ ಇಸ್ ಕಾಂಪ್ರೆಸ್ ಪಿಕ್ಚರ್. ಚೇಂಜ್ ಪಿಕ್ಚರ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಅದೇ ಪ್ಲೇಸ್ ಅಲ್ಲಿ ಡಿಫ್ರೆಂಟ್ ಇಮೇಜ್ ನ ಪ್ಲೇಸ್ ಮಾಡ್ಬೇಕಂದ್ರೆ ಅದೇ ಪ್ಲೇಸ್ ಗೆ ಬೇರೆ ಇಮೇಜ್ ಅನ್ನು ಪ್ಲೇಸ್ ಮಾಡ್ಕೋಬಹುದು, ದಟ್ ಇಸ್ ಚೇಂಜ್ ಪಿಕ್ಚರ್. ರಿಸೆಟ್ ಪಿಕ್ಚರ್ ಅಂದ್ರೆ ಆಕ್ಚುಯಲ್ ಸೈಜ್ ಏನಿದೆ, ಆ ಪಿಕ್ಚರ್ ಸೈಜ್ ಏನಿದೆ ಆ ಸೈಜ್ಗೆ ಸೆಟ್ ಆಗುತ್ತೆ. ಈಗ ರಿಸೆಟ್ ಪಿಕ್ಚರ್ ಅಂಡ್ ಸೈಜ್ ಅಂದ್ರೆ ಅದು ಆಕ್ಚುಯಲ್ ಸೈಜ್ ಏನಿತ್ತು ಆ ಸೈಜ್ಗೆ ಸೆಟ್ ಆಗುತ್ತೆ. ನಾನು ರೆಡ್ಯೂಸ್ ಮಾಡೋ ಬದಲಿ ಕಂಟ್ರೋಲ್ Z ಪ್ರೆಸ್ ಮಾಡ್ತೀನಿ, ಅದು ವಾಪಸ್ ಅದೇ ಸೈಜ್ಗೆ ಬರುತ್ತೆ. ಅದೇ ಸೈಜ್ ಬರುತ್ತೆ, ದಟ್ ಇಸ್ ರಿಸೆಟ್ ಪಿಕ್ಚರ್. ಆಮೇಲೆ ಪಿಕ್ಚರ್ ಸ್ಟೈಲ್ಸ್ ಅಂದಾಗ ವಿ ಹ್ಯಾವ್ ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ದಿ ಪಿಕ್ಚರ್. ಬೇರೆ ಬೇರೆ ತರ ಸ್ಟೈಲ್ಸ್ ಬರುತ್ತೆ. ನಿಮ್ಗೆ ಯಾವ ತರ ಪಿಕ್ಚರ್ ಸ್ಟೈಲ್ಸ್ ಬೇಕು ಆ ಸ್ಟೈಲ್ಸ್ ನ ಅಪ್ಲೈ ಮಾಡ್ಕೋಬಹುದು, ಪಿಕ್ಚರ್ ಸ್ಟೈಲ್ಸ್. ಅಂಡ್ ಆ ಪಿಕ್ಚರ್ ಗೆ ಬಾರ್ಡರ್ ಅಪ್ಲೈ ಮಾಡ್ಬೇಕಂದ್ರೆ ಯು ಕ್ಯಾನ್ ಅಪ್ಲೈ ಪಿಕ್ಚರ್ ಬಾರ್ಡರ್ ಫಾರ್ ಇಟ್. ಅಂಡ್ ಪಿಕ್ಚರ್ ಅಲ್ಲಿ ನೋಡಿ, ವೇಟ್ ಅಂದ್ರೆ ಬಾರ್ಡರ್ ಸೈಜ್ ನ ನೀವು ಡಿಸೈಡ್ ಮಾಡಬಹುದು. ಯಾವ ಸೈಜ್ ಅಲ್ಲಿ ಬಾರ್ಡರ್ ಬೇಕು ಆ ಸೈಜ್ ಡಿಸೈಡ್ ಮಾಡಬಹುದು. ಪಿಕ್ಚರ್ ಲೇಔಟ್ ಅಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಲೇಔಟ್ ಅಲ್ಲೂ ಕೂಡ ನೀವು ಇಮೇಜಸ್ ನ ಬಳಕೆ ಮಾಡಬಹುದು. ಇವಾಗ ಡಿಫ್ರೆಂಟ್ ಲೇಔಟ್ಸ್ ಇದೆ, ಸ್ಮಾರ್ಟ್ ಲೇಔಟ್ಸ್, ಅಂಡ್ ಅದರಲ್ಲಿ ಕೂಡ ನೀವು ಇಮೇಜಸ್ ನ ಬಳಕೆ ಮಾಡಬಹುದು. ಪಿಕ್ಚರ್ ಪ್ಲೇಸ್ ನ ಚೇಂಜ್ ಮಾಡ್ಬೇಕಂದ್ರೆ ಯು ಕ್ಯಾನ್ ಚೇಂಜ್ ದಿ ಪಿಕ್ಚರ್ ಆರ್ ಇಮೇಜ್ ಪ್ಲೇಸ್ ನ ಚೇಂಜ್ ಮಾಡಬಹುದು. ಅಂಡ್ ಯು ಕ್ಯಾನ್ ಡಿಕ್ರೀಸ್ ದಿ ಸೈಜ್ ಆಫ್ ದಿ ಇಮೇಜ್ ಅಂಡ್ ಇನ್ಕ್ರೀಸ್ ದಿ ಸೈಜ್ ಆಫ್ ದಿ ಇಮೇಜ್. ಈ ರೀತಿ ನೀವು ಡಿಕ್ರೀಸ್ ಮತ್ತೆ ಇನ್ಕ್ರೀಸ್ ಮಾಡ್ತಾ ಅಂಡ್ ಎಲ್ಲಿ ಬೇಕು ಅಲ್ಲಿ ಮೂವ್ ಮಾಡಬಹುದು ಇಮೇಜ್ ಸೈಜ್ ನ. ಸೊ ಇಮೇಜ್ ಸೈಜ್ ಮೂವ್ ಆಗ್ಬೇಕಂದ್ರೆ ನೀವು ಫಸ್ಟ್ ಟೈಮ್ ಪೊಸಿಷನ್ ಚೇಂಜ್ ಮಾಡ್ಕೋಬೇಕು. ಪೊಸಿಷನ್ ಚೇಂಜ್ ಆದ್ಮೇಲೆ ಇಮೇಜ್ ಮೂವ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇದ್ರ ಮೇಲೆ ನಾನು ಈಗ ಸೇಮ್ ಫೀಚರ್ಸ್ ಇರುತ್ತೆ. ಕ್ಲಿಪ್ ಆರ್ಟ್ ನ ಇನ್ಸರ್ಟ್ ಮಾಡ್ತೀನಿ. ಇನ್ಸರ್ಟ್ ಅಲ್ಲಿ ಹೋಗ್ಬಿಟ್ಟು ಕ್ಲಿಪ್ ಆರ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಪ್ ಆರ್ಟ್ ಅಲ್ಲಿ ನಿಮ್ಗೆ ಯಾವ್ದು ಬೇಕಾಗಿದೆ ಅದನ್ನ ಟೈಪ್ ಮಾಡಿ. ಈಗ ಕಂಪ್ಯೂಟರ್ ಆಲ್ರೆಡಿ ಟೈಪ್ ಆಗಿದೆ, ಅದನ್ನೇ ನಾನು ಸರ್ಚ್ ಮಾಡ್ತೀನಿ, ಗೋ ಅಂತೀನಿ. ಅಂಡ್ ಕಂಪ್ಯೂಟರ್ಗೆ ಸಂಬಂಧಪಡುವಂತ ಹಲವಾರು ಇಮೇಜಸ್ ಅಲ್ಲಿ ಇರುತ್ತೆ, ಪ್ರೀ ಡಿಫೈನ್ಡ್ ಇಮೇಜಸ್ ಅಂತ ಕರಿಬಹುದು ಇದಕ್ಕೆ. ಅಂಡ್ ಇದರಲ್ಲಿ ನಿಮ್ಗೆ ಯಾವ ಇಮೇಜ್ ಬೇಕೋ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಆ ಇಮೇಜ್ ಡಾಕ್ಯುಮೆಂಟ್ ಅಲ್ಲಿ ಪ್ಲೇಸ್ ಆಗುತ್ತೆ. ಅಂಡ್ ಅಲ್ಲಿನೂ ಪೊಸಿಷನ್ ಚೇಂಜ್ ಮಾಡ್ಕೋಬಹುದು. ನಾ ಪೊಸಿಷನ್ ಅಲ್ಲಿನೂ ಚೇಂಜ್ ಮಾಡ್ತೀನಿ. ಈಗ ನೋಡಿ, ಒಂದು ಪಿಕ್ಚರ್ ಒಂದು ಮೇಲ್ಗಡೆ ಇದೆ. ಈಗ ಇದು ಇಮೇಜ್ ಇದ್ರ ಹಿಂದ್ಗಡೆ ಕಳಿಸ್ಬೇಕಪ್ಪ ಅಂದ್ರೆ ವಿ ಹ್ಯಾವ್ ಆಪ್ಷನ್ ಕಾಲ್ ಸೆಂಡ್ ಟು ಬ್ಯಾಕ್ ಅಂತ ಹಿಂದೆ ಹೋಗುತ್ತೆ. ಮುಂದ್ ಬೇಕಪ್ಪ ಅಂದ್ರೆ ಬ್ರಿಂಗ್ ಟು ಫ್ರಂಟ್ ಮುಂದ್ ಬರುತ್ತೆ. ನೋಡ್ಬೋದು ಸರ್, ಇಲ್ಲಿ ಬ್ರಿಂಗ್ ಟು ಫಾರ್ವರ್ಡ್ ಅಂತಿದೆ, ಬ್ರಿಂಗ್ ಫ್ರಂಟ್ ಟು ಟೆಕ್ಸ್ಟ್, ಫ್ರಂಟ್ ಆಫ್ ಟೆಕ್ಸ್ಟ್ ಅಂತಿದೆ. ಬ್ರಿಂಗ್ ಫಾರ್ವರ್ಡ್ ಅಂದ್ರೆ ಒನ್ ಸ್ಟೆಪ್ ಮುಂದೆ ಹೋಗುತ್ತೆ. ಬ್ರಿಂಗ್ ಫ್ರಂಟ್ ಅಂದ್ರೆ ಕಂಪ್ಲೀಟ್ ಎಷ್ಟು ಇಮೇಜ್ ಇರುತ್ತೆ ಎಲ್ಲಾದ್ರೂ ಮುಂದೆ ಬರ್ಬೇಕು ಅಂದ್ರೆ ಬ್ರಿಂಗ್ ಟು ಫ್ರಂಟ್ ಅನ್ಬೇಕು. ಅಂಡ್ ಯಾವ್ದೇ ಟೆಕ್ಸ್ಟ್ ಮುಂದ್ಗಡೆ ಬೇಕಂದ್ರೆ ಬ್ರಿಂಗ್ ಇನ್ ಫ್ರಂಟ್ ಆಫ್ ದಿ ಟೆಕ್ಸ್ಟ್ ಅನ್ಬೋದು. ಅದೇ ರೀತಿ ಸೆಂಡ್ ಒನ್ ಸ್ಟೆಪ್ ಬ್ಯಾಕ್ ಹೋಗ್ಬೇಕಂದ್ರೆ ಬ್ಯಾಕ್ವರ್ಡ್ ಅಂತೀವಿ. ಅಂಡ್ ಕಂಪ್ಲೀಟ್ಲಿ ಬ್ಯಾಕ್ ಹೋಗ್ಬೇಕಂದ್ರೆ ಸೆಂಡ್ ಟು ಬ್ಯಾಕ್.
ಅಂಡ್ ಟೆಕ್ಸ್ಟ್ ಹಿಂದ್ಗಡೆ ಹೋಗ್ಬೇಕಪ್ಪ ಅಂದ್ರೆ ಬಿಹೈಂಡ್ ದಿ ಟೆಕ್ಸ್ಟ್ ನ ಯೂಸ್ ಮಾಡ್ತೀವಿ. ಅಂಡ್ ವಿ ಹ್ಯಾವ್ ಅಲೈನ್ಮೆಂಟ್ ಆಪ್ಷನ್ಸ್. ನಿಮಗೆ ಡಿಫ್ರೆಂಟ್ ಅಲೈನ್ಮೆಂಟ್ಸ್ ಆಪ್ಷನ್ಸ್ ಇದೆ. ಅಲೈನ್ಮೆಂಟ್ ಬಗ್ಗೆ ನಾನು ಮತ್ತೆ ಶೇಪ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೀವು ಅಲೈನ್ಮೆಂಟ್ ಈ ರೀತಿ ಅಲೈನ್ಮೆಂಟ್ಸ್ ಯೂಸ್ ಮಾಡ್ಬೋದು. ಲೆಫ್ಟ್ ಅಲೈನ್ಮೆಂಟ್, ರೈಟ್ ಅಲೈನ್ಮೆಂಟ್. ಈಗ ಬರೀ ಆಬ್ಜೆಕ್ಟ್ ಒಳಗಡೆ ಅಲೈನ್ಮೆಂಟ್ ಆಗ್ತಾ ಇದೆ. ಬೇಕಂದ್ರೆ ಮಾರ್ಜಿನ್ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಲೆಫ್ಟ್ ಅಲೈನ್ಮೆಂಟ್. ಸೊ ಲೆಫ್ಟ್ ಟಚ್ ಆಗುತ್ತೆ, ರೈಟ್ ಅಂಡ್ ಇವನ್ ಬೇಕಂದ್ರೆ ಸೆಂಟರ್ ಅಲೈನ್ಮೆಂಟ್ ಆಗುತ್ತೆ. ಓಕೆ, ಎರಡು ಇಮೇಜ್ ನ ನೀವು ಬೇಕಂದ್ರೆ ಗ್ರೂಪ್ ಮಾಡ್ಕೋಬಹುದು. ಗ್ರೂಪ್ ಮಾಡಿದ್ರೆ ಎರಡು ಇಮೇಜ್ ಈಗ ಒಂದೇ ಇದೆ, ನೀವು ಎರಡು ಇಮೇಜ್ ನ ಸಪರೇಟ್ ಮಾಡಕ್ ಸಾಧ್ಯ ಇಲ್ಲ, ಸಪರೇಟ್ ಅಂದ್ರೆ ಮೂವ್ ಮಾಡಕ್ ಸಾಧ್ಯ ಇಲ್ಲ. ಸಪರೇಟ್ ಮಾಡ್ಬೇಕಂದ್ರೆ ಅಗೇನ್ ಯು ಹ್ಯಾವ್ ಟು ಡೂ ಗ್ರೂಪ್ ಅಲ್ಲಿ ಹೋಗ್ಬಿಟ್ಟು ಅನ್ಗ್ರೂಪ್ ಮಾಡ್ಬೇಕಾಗುತ್ತೆ. ಅನ್ಗ್ರೂಪ್ ಮಾಡಿದ್ರೆ ಈಗ ಎರಡು ಇಮೇಜ್ ಬೇರೆ ಬೇರೆ ಇದೆ, ನೀವು ಯಾವ ಇಮೇಜ್ ಬೇಕಂದ್ರೆ ಸಪರೇಟ್ ಆಗಿ ಮೂವ್ ಮಾಡ್ಬೋದು. ನೀವು ರೊಟೇಷನ್ ಬೇಕಂದ್ರೆ ಹೇಗೆ ಬೇಕೋ ಹಾಗೆ ರೊಟೇಟ್ ಮಾಡ್ಕೊಳ್ಳಿ. ಸೊ ಲೈಕ್ ಫ್ಲಿಪ್ ವರ್ಟಿಕಲ್ ಆಗಿರ್ಬೋದು, ರೊಟೇಟ್ 90 ಡಿಗ್ರಿ, ರೊಟೇಟ್ ರೈಟ್ 90 ಡಿಗ್ರಿ. ಸೊ ಈ ರೀತಿ ಡಿಫ್ರೆಂಟ್ ರೊಟೇಷನ್ ಇರುತ್ತೆ. ಇವನ್ ನೀವು 45 ಡಿಗ್ರಿ ಆಂಗಲ್ ನಾಗೂ ರೊಟೇಟ್ ಮಾಡ್ಬೋದು. ರೊಟೇಟ್ ಅಲ್ಲಿ ಹೋಗ್ಬಿಟ್ಟು 45 ಡಿಗ್ರಿ ಆಂಗಲ್ ನೀವು ಸೆಟ್ ಮಾಡಿದ್ರೆ ಅದೇ ಈಕ್ವಲ್ ಟು RAND ಅಂತ ಫಂಕ್ಷನ್ ನೀವು ಟೈಪ್ ಮಾಡಿಬಿಟ್ಟು ಎಂಟರ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಟೆಕ್ಸ್ಟ್ ಬರುತ್ತೆ. ಈಗ ಟೆಕ್ಸ್ಟ್ ಜೊತೆ ಇಮೇಜಸ್ ಹೆಂಗ್ ಇರಬೇಕು ಅದು ಡಿಸೈಡ್ ಮಾಡೋದೇ ರ್ಯಾಪ್ ಟೆಕ್ಸ್ಟ್ ಅಂತ ಹೇಳ್ಬೋದು. ಈಗ ನೋಡಿ, ರ್ಯಾಪ್ ಟೆಕ್ಸ್ಟ್ ಮುಖಾಂತರ ಇಮೇಜ್ ನ ಇಲ್ಲಿ ಪ್ಲೇಸ್ ಮಾಡ್ತೀನಿ. ಇದು ಯಾವ ರೀತಿ ಇದೆ, ಫಾರ್ಮೆಟ್ ಟೂಲ್ಸ್ ಅಲ್ಲಿ ರ್ಯಾಪ್ ಟೆಕ್ಸ್ಟ್ ಅಲ್ಲಿ ಹೋಗಿ ಇದೊಂದು ಇಮೇಜ್ ನಾನು ಮೂವ್ ಮಾಡಿ ಬೇರೆ ಕಡೆ ಇಟ್ಕೊಳ್ತೀನಿ. ಈಗ ಈ ಇಮೇಜ್ ನ ಫಸ್ಟ್ ಇಮೇಜ್ ಸೆಲೆಕ್ಟ್ ಮಾಡಿಬಿಟ್ಟು ಟೆಕ್ಸ್ಟ್ ಆಪ್ ಅಲ್ಲಿ ಹೋಗಿ ಸ್ಕ್ವೇರ್ ಅಂದ್ರೆ ಈ ರೀತಿ ಬರುತ್ತೆ, ಹೈಟ್ ಅಂದ್ರೆ ಇನ್ನೂ ಟೆಕ್ಸ್ಟ್ ಹತ್ರ ಬರುತ್ತೆ, ರ್ಯಾಪ್ ಟೆಕ್ಸ್ಟ್ ಅಂದ್ರೆ ಥ್ರೂ ಆಗುತ್ತೆ, ಮೀನ್ಸ್ ಅದು ನಿಯರೆಸ್ಟ್ ಟೆಕ್ಸ್ಟ್ ನಿಯರೆಸ್ಟ್ ಬರುತ್ತೆ. ಟಾಪ್ ಬಾಟಮ್ ಅಂದ್ರೆ ಸೈಡ್ ಅಲ್ಲಿ ಟೆಕ್ಸ್ಟ್ ಬರೋದಿಲ್ಲ, ಓನ್ಲಿ ಬಾಟಮ್ ಬರ್ಬೋದು, ಟಾಪ್ ಬರ್ಬೋದು. ಬಿಹೈಂಡ್ ದಿ ಟೆಕ್ಸ್ಟ್ ಅಂದ್ರೆ ಟೆಕ್ಸ್ಟ್ ಹಿಂದ್ಗಡೆ ಇಮೇಜ್ ಹೋಗುತ್ತೆ. ಇನ್ ಫ್ರಂಟ್ ಆಫ್ ದಿ ಟೆಕ್ಸ್ಟ್ ಅಂದ್ರೆ ಟೆಕ್ಸ್ಟ್ ಮುಂದ್ಗಡೆ ಇಮೇಜ್ ಬರುತ್ತೆ, ಅಂದ್ರೆ ಟೆಕ್ಸ್ಟ್ ಕಾಣಿಸಂಗಿಲ್ಲ ಇಮೇಜ್ ಹಿಂದ್ಗಡೆ ಇರುವಂತದ್ದು. ಅಂಡ್ ಎಡಿಟ್ ರ್ಯಾಪ್ ಟೆಕ್ಸ್ಟ್ ಪಾಯಿಂಟ್ಸ್ ಅಂದ್ರೆ ನೀವು ರ್ಯಾಪ್ ಟೆಕ್ಸ್ಟ್ ಪಾಯಿಂಟ್ಸ್ ನ ಸೆಟ್ ಮಾಡಬಹುದು. ನಿಮ್ಗೆ ಹೆಂಗ್ ಬೇಕೋ ಹಂಗೆ ಈ ತರ ನೀವು ಟೆಕ್ಸ್ಟ್ ನ ಸೆಟ್ ಮಾಡ್ಕೋಬಹುದು. ಸೊ ಈ ರೀತಿ ನೀವು ರ್ಯಾಪ್ ಟೆಕ್ಸ್ಟ್ ನ ಅಪ್ಲೈ ಮಾಡ್ಕೋಬಹುದು. ಸೊ ದಿಸ್ ಕಂಪ್ಲೀಟ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಇಮೇಜಸ್ ಅಂಡ್ ಕ್ಲಿಪ್ ಆರ್ಟ್ಸ್. ಎಸ್, ಇಲ್ಲಿಗೆ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಅಂಡ್ ವಿಡಿಯೋ ಇಷ್ಟ ಆದಲ್ಲಿ ಡೋಂಟ್ ಮಿಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ.